ಹನುಮಂತ ಮತ್ತು ಶ್ರೀರಾಮರ ಸಂಬಂಧ ಎಷ್ಟು ವಿಶೇಷ ಗೊತ್ತಾ? ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಜನಿಸಿದನು. ಅದೇ ಚೈತ್ರ ಮಾಸದ ಹುಣ್ಣಿಮೆಯಂದು ಹನುಮಂತನು ಜನಿಸಿದನು. ಪುರಾಣಗಳ ಪ್ರಕಾರ ಶ್ರೀರಾಮನ ಕಾರ್ಯಸಾಧನೆಗಾಗಿ ಶಿವನು ಹನುಮಂತರಾಗಿ ಅವತರಿಸಿದನು ಎಂದು ನಂಬಲಾಗುತ್ತದೆ. ಅಂಜನಾದೇವಿ ಮಾಡಿದ ತಪಸ್ಸಿಗೆ ಮೆಚ್ಚಿದ ಶಿವನು ತನ್ನ ಅಂಶದಿಂದ ಪುತ್ರನಾಗಿ ಜನಿಸುವುದಾಗಿ ವರ ನೀಡಿದನು. ಅದೇ ಸಮಯದಲ್ಲಿ ದಶರಥ ಮಹಾರಾಜ ಮಾಡಿದ ಪುತ್ರಕಾಮೇಷ್ಠಿ ಯಾಗದ ಪವಿತ್ರ ಪಾಯಸ ವಾಯುದೇವರ ಮೂಲಕ ಅಂಜನಾದೇವಿಗೆ ತಲುಪಿತು. ಆ ದಿವ್ಯ ಶಕ್ತಿಯಿಂದ ಜನಿಸಿದವರೇ ವಾಯುಪುತ್ರ, ಆಂಜನೇಯ, ಹನುಮಂತ. ರಾಮಾಯಣದಲ್ಲಿ ರಾಮನಿಗೆ ಅತ್ಯಂತ ಪ್ರಿಯ ಭಕ್ತ ಎಂದ್ರೆ ಅವನು ಹನುಮಂತನೇ. ಸಂಜೀವನಿ ಪರ್ವತವನ್ನೇ ಹೊತ್ತು ತಂದ ಭಕ್ತಿ ಇಂದಿಗೂ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ. ಜೈ ಶ್ರೀರಾಮ್, ಜೈ ಹನುಮಾನ್.